ಗುಡ್ ಆಫ್ಟರ್ನೂನ್ ಎವ್ರಿವನ್. 3ನೇ ತರಗತಿಯ ವಿಷಯ ಕನ್ನಡ ಎಸ್ಸೆ-1 ಎಕ್ಸಾಮಿನೇಷನ್ನ ಪೂರ್ವ ತಯಾರಿಯಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ನಾವು ಇವತ್ತು ನೋಡೋಣ. ಮೊದಲನೇದಾಗಿ ಪ್ರಶ್ನೆ 1, ಬಿಟ್ಟ ಸ್ಥಳದಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳನ್ನು ಓದಿ ಸರಿಯಾದ ಜಾಗದಲ್ಲಿ ಉತ್ತರಗಳನ್ನು ಈ ರೀತಿ ಬರಿಬೇಕು. ಪ್ರಶ್ನೆ 1, ಕಲ್ಲೊಂದು ಎತ್ತಿ ಒಗೆದಿದ್ದೆ. ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಎಡೆಗೆ. ಪ್ರಶ್ನೆ 2, ಶ್ರಮದ ಡ್ಯಾಶ್ ದೇಶಕ್ಕೆ ಕಲಿಸಿ. ಇಲ್ಲಿ ಸರಿಯಾದ ಉತ್ತರ ರಸ್ತೆ, ತಲೆಯನ್ನು, ಸಹಾಯ, ಪಾಠವ, ಕೂಡಿ, ಕಾಲು, ಯುವಕ, ಬಿಡುತ್ತಾ, ಎತ್ತಿ. ಈ ಅಷ್ಟರಲ್ಲಿ ಯಾವುದು ಸರಿಯಾದ ಉತ್ತರ ಅಂತಂದರೆ ಶ್ರಮದ ಪಾಠವ ದೇಶಕ್ಕೆ ಕಲಿಸಿ. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ. ಪ್ರಶ್ನೆ 3, ಬನ್ನಿರಿ ಎಲ್ಲರೂ ಡ್ಯಾಶ್ ಹಾಡುವ. ಬನ್ನಿರಿ ಎಲ್ಲರೂ ಕೂಡಿ ಹಾಡುವ. ಬನ್ನಿರಿ ಎಲ್ಲರೂ ಕೂಡಿ ಹಾಡುವ. ದೂರದಲ್ಲಿ ಒಬ್ಬ ಡ್ಯಾಶ್ ಹೋಗುತ್ತಿದ್ದ. ದೂರದಲ್ಲಿ ಒಬ್ಬ ಯಾರು ಹೊರಟಿದ್ರು ಅಂತಂದರೆ ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಪ್ರಶ್ನೆ 5, ಮೇಲುಸಿರು ಡ್ಯಾಶ್ ನಾ ಓಡುತ್ತಿದ್ದೆ. ಮೇಲುಸಿರು ಬಿಡುತ್ತಾ. ಮೇಲುಸಿರು ಬಿಡುತ್ತಾ ನಾ ಓಡುತ್ತಿದ್ದೆ. ಬಾಗಲೇ ಇಲ್ಲ ಡ್ಯಾಶ್. 6ನೇ ಪ್ರಶ್ನೆ, ಬಾಗಲೇ ಇಲ್ಲ ಡ್ಯಾಶ್ ಅಂತಂದರೆ ಬಾಗಲೇ ಇಲ್ಲ ತಲೆಯನ್ನು. ಬಾಗಲೇ ಇಲ್ಲ ತಲೆಯನ್ನು. ಪ್ರಶ್ನೆ 7, ಇವರಿಗೆ ಸ್ವಲ್ಪ ಡ್ಯಾಶ್ ಮಾಡೋಣ. ಇವರಿಗೆ ಸ್ವಲ್ಪ ಸಹಾಯ ಮಾಡೋಣ. ಪ್ರಶ್ನೆ 8, ಮಳೆ ಬಂದು ಡ್ಯಾಶ್ ಬಲು ಕೆಟ್ಟು ಹೋಗಿತ್ತು. ಮಳೆ ಬಂದು ಏನು ಕೆಟ್ಟು ಹೋಗಿತ್ತು ಅಂತಂದರೆ ರಸ್ತೆ. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಪ್ರಶ್ನೆ 9, ಅದು ಸಿಟ್ಟಿಗೆದ್ದು ಕೆದರಿತ್ತು ಡ್ಯಾಶ್. ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು. ಇಲ್ಲಿ ಸರಿಯಾದ ಉತ್ತರ ಕಾಲು. ಈ ಕೊಟ್ಟಿರುವಂಥ ಬಿಟ್ಟ ಸ್ಥಳಗಳನ್ನು ಮಕ್ಕಳೇ ಸರಿಯಾಗಿ ಅಭ್ಯಾಸ ಮಾಡಿ ನೀವು ಸಹ ನಿಮ್ಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಿರಿ ಎಂದು ಹಾರೈಸ್ತೇನೆ.